ವಿಶ್ವಾರಾಧ್ಯ ಗುರುದ್ವವಾಹ ಯಸ್ಯ ಸ್ಮರಣಮಾತ್ರೇಣ ಋಣಾನ್ಮುಕ್ತಿಕರಸ್ಥಿತಾಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಃಸ್ಮರಣೆ ಗುರುಗಳನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಭಗವಂಬಿಕಾ ತಾಯಿಯನ್ನು ಸ್ಮರಿಸಿ ಶ್ರೀ ಕ್ಷೇತ್ರದಲ್ಲಿ ನಡೆದುಬಂದಂತಹ ಶ್ರೀಮಠದ ಸಂಭಕ್ತರಲ್ಲಿ ಓರ್ವರಾದ ಸೋಪುರದ ಪ್ರತಿಷ್ಠಿತ ಜವಾನ ಮನೆತನದ ಹನುಮಾನ್ ಸೇಠ್ ಅವರ ಕುಟುಂಬದವರ ಪರವಾಗಿ ಕುಶಾರಾಣಿ ಹನುಮಾನ್ ಸೇಠ್ ಅವರು ಒಳಗೊಂಡು ಅವರ ಮೊಮ್ಮಗ ಡಾಕ್ಟರ್ ವಿಶ್ವರತ್ನ ವಿಶ್ವ ಕಿರಣನ ಮಗ ಅನಂತ ಇವರ ದ್ಯಾವಳ ಸಮಾರಂಭದ ಪುಣ್ಯ ಸಂದರ್ಭದಲ್ಲಿ ಅವರ ಸಂಭ್ರಮಾಚರಣೆಯಲ್ಲಿ ಆಗಮಿಸಿದಂತಹ ಎಲ್ಲ ಅವರ ಬಂಧು ಬಾಂಧವರಿಗೂ ದರ್ಶನಾರ್ಥಿಗಳಾಗಿ ಆಗಮಿಸಿದಂತಹ ಎಲ್ಲ ಶರಣ ಶರಣಿ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಶರಣ ಅರ್ಧರಾತ್ರಿಯಲ್ಲಿ ಎದ್ದೋದವರೆಲ್ಲ ಜ್ಯೋತುಂಬುದ್ಧರಾಗೋರೇನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರೇನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಕಣಿಯ ಶಿವಗಳಾಗೋರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗೋರನ್ನ ಸ್ವತಂತ್ರತೆಯ ಸಿದ್ದೇಶ್ವರ ನಿನ್ನ ಹೆಸರುಗಳೆಲ್ಲ ನೀನಾಗುವವರೆಗೂ ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಳ್ಳುವಂಥ ತತ್ವಜ್ಞಾನಿಗಳು. ಎಲ್ಲಿ ಜೀವನಿದೆ ಅಲ್ಲಿ ಶಿವನಿದ್ದಾನೆ ಅನ್ನುವಂತಹ ಉದಾತ್ತ ಭಾವನೆಯಲ್ಲಿ ವಿಶ್ವಾರಾಧ್ಯರು ಮನುಷ್ಯರಲ್ಲಿ ಜಾತಿ ಅನ್ನುವಂಥದ್ದು ಕಾಣಲು ದೂರು, ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ದೇವಭಾವ ಕಂಡುಕೊಂಡಂಥವರು ವಿಶ್ವಾರಾಧ್ಯರು. ಅಂಥ ಪುಣ್ಯಾತ್ಮನ ಸಾನ್ನಿಧ್ಯದಲ್ಲಿ ಜವಾನ ಕುಟುಂಬದವರು ಸುಮಾರು ಒಂದು 35 ವರ್ಷಗಳ ಇತಿಹಾಸ ಇರಬಹುದು. ಈ ಕ್ಷೇತ್ರಕ್ಕೆ ಭಕ್ತರಾಗಿ ಶಿಷ್ಯರಾಗಿ ಜವಾರ ಮನೆತನ ಅನ್ನುವಂಥದ್ದು ಅಬ್ಬಿ ತುಮಕೂರು ಕ್ಷೇತ್ರದ ಮಠದವರ ಮನೆ. ಜವಾರ ಮನೆಯಲ್ಲಿ ಅಬ್ಬಿ ತುಮಕೂರು ಕ್ಷೇತ್ರ ಅನ್ನುವಂಥದ್ದು ಅವರ ಮನೆತನದ ಮಠ ಅನ್ನುವಂತಹ ಭಾವನೆಯಲ್ಲಿ ಇಲ್ಲಿವರೆಗೂ ಕೂಡ ನಡೆದುಕೊಂಡು ಬಂದಂಥದ್ದಾಯಿತು. ಧರ್ಮಾಚರಣೆ ಅನ್ನುವಂಥದ್ದು ಮನುಷ್ಯನ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ನಾವು ಕಣ್ಣು ಚಲೋ ಇದ್ರ ಮನುಷ್ಯ ತಂತೀವಿ, ಕಾಲು ಕಣ್ಣು ಕೈ ಎಲ್ಲವೂ ಮಾತು ಚಲೋ ಆಗ್ತದಂದ್ರೆ ಮನುಷ್ಯ ಪರಿಪೂರ್ಣ ಮನುಷ್ಯ ಅಂತ ತಿಳ್ಕೊಂಡು ಕರೆಯುವಂಥವ್ರಾಗ್ತದೆ. ಅಲೌಕಿಕ ಜ್ಞಾನದಲ್ಲಿ ಆಧ್ಯಾತ್ಮದ ತತ್ವದಲ್ಲಿ ಏನ್ ಹೇಳ್ತಾರಂತ ಕೇಳಿದ್ರೆ, ಧರ್ಮಾಚರಣೆ ಇರ್ಲಾರ್ದಂತಹ ಮನುಷ್ಯ ಅವನು ಕೂಡ ಅಂಗವಿಕಲ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರೆ. ಕೇವಲ ಉಣ್ಣೋದು ವ್ಯಾಪಾರ ಮಾಡೋದು ಸಂಸಾರ ಮಾಡೋದು ಇವೆಲ್ಲವೂ ಹೆಂಗಂತ ಕೇಳಿದ್ರೆ ಅವರು ಇಲ್ಲಿ ವ್ಯವಹಾರಕ್ಕಾಗಿ ನಿನಗೆ ಮುಕ್ತಿ ಮೋಕ್ಷಕ್ಕೆ ಅವು ಕಾರಣ ಅಲ್ಲ, ಅವುಗಳನ್ನು ನೀನು ಪಡ್ಕೊಳ್ಳದೆ ಇದ್ರೆ ನೀನು ಅಪೂರ್ಣವಾದಂತಹ ನಿನ್ನೋದು ಅಂತ ಹೇಳುವಂಥವ್ರಾಗ್ತಾರೆ. ಅದಕ್ಕೆ ಧರ್ಮ ಅನ್ನುವಂಥದ್ದು ಬೇಕು, ಗುರು ಅನ್ನುವಂಥದ್ದು ಬೇಕು. ಅದಕ್ಕೆ ಹೇಳ್ತಾರೆ ಅನುಭಾವಿಗಳು, ಹಿಂದೊಬ್ಬ ಗುರು ಇರಲು ಮುಂದೇನು ಬೇಕು ನನಗೆ, ಬದುಕಲು ಬಂಗಾರದ ಕಳಸ ಇಟ್ಟಂಗ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರೆ. ಹಿಂದೊಬ್ಬ ಗುರು ಇದ್ದ, ಮುಂದೊಬ್ಬ
ನಮ್ಮ ಗುರಿ ಇದ್ದಂತಂದ್ರೆ ನಮ್ಮ ಬದುಕಿಗೆ ಮತ್ತೆ ಏನೂ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರೆ. ಅಂತ ಒಂದು ಯಾವಾಗಲೂ ಕೂಡ ದೇವರು ಗುರು ಧರ್ಮ ಅನ್ನತಕ್ಕಂಥ ಒಂದು ಸಂಸ್ಕಾರದಲ್ಲಿ ನಡ್ಕೊಂತಿರುವಂತ ಹನುಮಾನ್ ಸೇಠ್ ಘೋಷಣೆ ಮಾಡಿ ಅವನ ಮಗ ವಿಶ್ವಕಿರಣ್ ಡಾಕ್ಟರ್ ಜವಳ ಇಲ್ಲೇ ಆಗಿತ್ತು, ಜವಳ ಮುಕ್ತಿ ಆಗಿತ್ತು. ಮತ್ತ ಅವನ ಮಗಳ ಜವಳ ಕೂಡ ಎಲ್ಲ ಸಂಭ್ರಮದಿಂದ ಮಾಡುವಂತವ್ರು ಆದೆವು. ದೇವರ ಮ್ಯಾಗ ಗುರಿ ಇಟ್ಟಿದ್ದಕ್ಕಾಗಿ, ದೇವರ ಮ್ಯಾಗ ನಂಬಿಕೆ ಇಟ್ಟದಕ್ಕಾಗಿ ಸದ್ಗುರುನಾಥ ನಮಗೆ ಸಂಪತ್ತು ಕೊಟ್ಟನ, ಸೌಭಾಗ್ಯ ಕೊಟ್ಟನ ಮತ್ತು ಸಂತೋಷ ಕೊಟ್ಟನ, ಅವರೊಂದಿಗೆ ಭಕ್ತಿ ಕೊಟ್ಟನ ಅಂತ ತಿಳ್ಕೊಂಡು ಇವತ್ತು ನನ್ನ ತುಲಾಭಾರ ರೂಪದಲ್ಲಿ ತೂಗಿದರು. ತುಲಾಭಾರ ಅಂತಂದ್ರೆ ತಕ್ಕಡಿಯಲ್ಲಿ ಆತನ ಭಾರವಾಗಿ ನಮ್ಮ ಭಕ್ತಿ ರೂಪದಲ್ಲಿ ಅರ್ಪಣೆ ಮಾಡ್ತಿರತಕ್ಕಂಥ ಭಾವಕ್ಕೆ ತುಲಾಭಾರ ಅಂತ ಕರೆಯುವಂಥವ್ರು ಆಗ್ತಾರೆ. ದೇವರು ಅಂತ ತಿಳ್ಕೊಂಡು ನಾವು ಅಂತೀವಿ, ದೇವರು ನಮ್ಮನ್ನು ಕಾಯ್ತಾನೆ. ನಾವು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ನಿನ್ನ ಭಾವ ಹೆಂಗಿರ್ತದೆ ಹಂಗ ಭಗವಂತನ ಒಲಮೆ ಆಗುವಂತದ್ದಾಗ್ತದೆ ಎಂದು ಭಾವವನ್ನು ತದ್ದು ನವತಿ ಹೇಳ್ತಾರೆ. ನೋಡಿ, ಯದಾ ಯದಾ ಈ ಧರ್ಮಸ್ಸೆ ಗ್ಲಾನಿರ್ಭವತಿ ಭೂತಲೆ. ಈ ಭೂಮಿ ಮೇಲೆ ಧರ್ಮ ಅನ್ನತಕ್ಕಂಥದ್ದು ನೀನು ಹಿಡ್ಕೊಂಡ್ರೆ ನಿನಗೆ ಸೋಲು ಅನ್ನುವಂಥದ್ದಿಲ್ಲ. ಇದು ಖರೆ ಅಂತ ತಿಳ್ಕೊಂಡು ಕೇಳಿದಾಗ ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಸಂಧಾನದ ಮಾತುಕತೆ ಎಂಬುದು ಕೃಷ್ಣ ನಿರ್ಲಿಪ್ತನಾದ, ಅವರಿಗೂ ಹೇಳಿದ ಇವರಿಗೂ ಹೇಳಿದ, ವ್ಯವಹಾರ ರೂಪದಲ್ಲಿ ಬೋಧನಾ ರೂಪದಲ್ಲಿ ಅದು ಸಮಂಜಸವಾದಂತಹ ನಿರ್ಣಯ ಆಗಲಿಲ್ಲ. ಪಾಂಡವರೇನು ತಿಳ್ಕೊಂಡ್ರು, ಕೌರವರಂದ್ರು ಇಲ್ಲ ಯುದ್ಧ ಆಗೇಬೇಕು ಸರಿ ಅಂತ ತಿಳ್ಕೊಂಡು ಕೃಷ್ಣ ನಸುನಕ್ಕು ಯುದ್ಧ ಮಾಡ್ರಿ ಅಂತ ತಿಳ್ಕೊಂಡಂದ ಯುದ್ಧ ನಡೀತು. ಪಾಂಡವರಿಗೆ ಭಗವಂತ ಹೇಳಿದ, ಭಗವಂತನಾದಂತಹ ಶ್ರೀಕೃಷ್ಣ ಹೇಳಿದ, ಎಲ್ಲಿ ದೇವರ ಸ್ವರೂಪನಾದಂಥ ನನ್ನ ಅಂತಃಕರಣ ದೃಷ್ಟಿ ನಿಮ್ಮೆ ಆಗಿರ್ತದೆ, ನಿಮ್ಮ ಬದುಕಿನಲ್ಲಿ ಸೋಲನ್ನು ಒತ್ತದಿಲ್ಲ. ಕೃಷ್ಣ ಅಂತ ನಮಗೆ ಕಷ್ಟ ಬರುವುದಿಲ್ಲ, ಕಷ್ಟ ಬಂದರೂ ಕೂಡ ಕೊನೆಗೆ ನಿರ್ಣಯಾತ್ಮಕವಾದಂತಹ ಉತ್ತರ ಭಗವಂತನ ಹತ್ರ ಇರ್ತದೆ. ಹಿಂಗೆ ವಾಗ್ವಾದದ ನಡುವೆ ಯುದ್ಧ ಪ್ರಾರಂಭ ಆಯಿತು. ಆ ಯುದ್ಧ ನಡೀಬೇಕಂತ ತಿಳ್ಕೊಂಡು ಒಂದು ದೊಡ್ಡ ಮೈದಾನನೇ ತಯಾರು ಮಾಡಿದ್ರೆ, ಎಲ್ಲಾದ್ರೂ ಆಟ ನಡೀತದ, ಪಾಠ ನಡೀತದ, ಓಟ ನಡೀತದ ಅಂತ ತಿಳ್ಕೊಂಡ್ರೆ ಒಂದು ಮೈದಾನ ತಯಾರು ಮಾಡ್ತಾರೆ. ಹಂಗೆ ಒಂದು ದೊಡ್ಡ ಯುದ್ಧನೇ ಆಗ್ತಂತ ತಿಳ್ಕೊಂಡು ಯುದ್ಧದ ಸಲೆಂದು ಸುಮಾರು 106 ಎಕರೆ ಭೂಮಿ ಸ್ವಚ್ಛ ಮಾಡಿದ್ರು. ಸ್ವಚ್ಛ ಮಾಡುವಂತ ಸಂದರ್ಭದಲ್ಲಿ ಅನೇಕ ಗಿಡ ಗಂಟೆಗಳನ್ನು ತೆಗೆದುಬಿಟ್ರು. ಅವಾಗ ಒಂದು ಮರದಲ್ಲಿ, ಒಂದು ಗಿಡದಲ್ಲಿ ಹಕ್ಕಿಗಳು ಗೂಡು ಕಟ್ಟಿಕೊಂಡು ವಾಸ ಮಾಡಿದ್ರು. ಮರಿ ಹಾಕಿದಂತ ತಾಯಿ ಹಕ್ಕಿ ದಿನಾಲು ಹೊರಗೆ ಹೋಗಿ ಕಾಳು ಕಡಿ ತಿನ್ಕೊಂಡು ಬಂದು ತನ್ನ ಮರಿಗಳಿಗೆ ಗುಡುಕು ಕೊಟ್ಟು ಹೇಳ್ತಿತ್ತು, ನೀವು ಆರಾಮಿದ್ದು ಬಿಡ್ರಿ, ದೇವ್ರು ನೆನ್ಸ್ಕೊಂತೀರ್ರಿ. ಹಕ್ಕಿಗಳು ಹೇಳಕತ್ತು, ಅಮ್ಮ ಇಲ್ಲಿ ಏನೋ ನಡೆಯಕ್ ಕಾಣಿಸ್ತದ, ಯಾಕಂದ್ರೆ ಎಲ್ಲಾ ಗಿಡ ಗಂಟೆಗಳು ಸ್ವಚ್ಛ ಮಾಡ್ಯಾರ, ಏನೋ ನಡೆಯಕ್ ಆಗ್ತಾರ ಅಂತ ತಿಳ್ಕೊಂಡಂದ್ರೆ ನೋಡಮ್ಮ, ನಾಳೆ ಆಗ್ಲಿ ಇನ್ನೊಮ್ಮೆ ನೋಡಮ್ಮ ಅಂತ ತಿಳ್ಕೊಂಡು ಕುಂತು ತಾಯಿ ಹಕ್ಕಿ ಮುಂದೆ ಹಾಕೊಂತ ಹೊಟ್ಟಿತು. ಯುದ್ಧ ಪ್ರಾರಂಭ ಆಯ್ತು. ಮತ್ತೆ ಹಕ್ಕಿಗಳು ಕೇಳಕತ್ತು, ಅಮ್ಮ ಸಾಕಷ್ಟು ಜನ ಸೈನಿಕರು ಬಂದು ಇಲ್ಲಿ ಬಿಡ್ಯಾರ, ಬಲಿಷ್ಠವಾದಂತಹ ಆನೆಗಳ ಮನವೇರಿದಂತಹ ಆನೆಗಳದಾವ, ಯುದ್ಧದ ಕವಾಯಿತು ನಮ್ದದ, ಬಿಲ್ಲು ಬಾಣದ ಸಿದ್ಧತೆ ಅದಾವ, ನಾವು ಬೇರೆ ಕಡೆ ಹೋಗೋಣ ನೋಡೋಣ ಅಂತ ತಿಳ್ಕೊಂಡು ನಡಿ ಅಂತಂದಾಗ ತಾಯಿ ಹಕ್ಕಿ ಹೇಳಿತು, ಯುದ್ಧ ಯಾರ್ದಾದ್ರೂ ಆಗಲಿ, ಯುದ್ಧದಲ್ಲಿ ಶ್ರೀಕೃಷ್ಣನಿದ್ದಾನೆ, ಅವನ ಭಾರ ಹಾಕೊಂಡು ದಿಕ್ಕಿದ್ದಾನ ಕೆಟ್ಟ ಆಗಂಗಿಲ್ಲ. ಯುದ್ಧ ನಡೀತು. ಸುಮಾರು ದಿವಸ ಯುದ್ಧ ನಡೆದಂತ ಅಕ್ಷೋಣಿ ಸೈನ್ಯ ನಾಶ ಆಗ್ಲಕ್ಕಂತ ದವಾ ಕೇಳಿದ್ರು ಮರಿಗಳಾಗತ್ತೋ, ಅಮ್ಮ ಯುದ್ಧ ಮುಗ್ಗಂತು ಬಂದು ಬಹಳ ಗಂಭೀರ ಪರಿಸ್ಥಿತಿಗೆ ಬಂದದ, ನಮ್ಮ ಗಿಡಕ್ಕೆ ತೊಂದರೆ ಆಗ್ತದ, ನಾವು ಎಲ್ಲಿ ಹೋಗೋದು ಬೇಡ, ಯುದ್ಧದಲ್ಲಿ ಶ್ರೀಕೃಷ್ಣಂತಾನೆ ಭಗವಂತ ಕಾಯ್ತಾನೆ. ಇನ್ನೆಲ್ಲಿ ಕಾಯ್ತಾನೆ ನಮಗ ಭಗವಂತ? ಎಲ್ಲಿ ಕಾಯ್ತಾನ? ನಾವು ಎಲ್ಲದನೋ ಏನೋ ಗೊತ್ತಲ್ಲ. ಪಾಂಡವರಿಗೆ ತನಗೆ ಶರಣಾಗತನಾದಂತಹ ಪಾಂಡವರ ರಕ್ಷಣೆಯಲ್ಲೇ ಅವ ಇದ್ದಾನೆ, ನಮ್ಮ ಮೇಲೆ ಕಾಯ್ತಾನ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಯುದ್ಧದ ಹಾಗೆ ನಡ್ಕೊಂತ ಬಂತು. ಎಲ್ಲಿಗೆ ಬಂತಂತ ತಿಳ್ಕೊಂಡ ಕೇಳಿದ್ರೆ
ಆ ಗಿಡ ಹಕ್ಕಿಗಳು ಕುಳಿತಂತ ಗಿಡಕ್ಕ ಯುದ್ಧ ಬಂತು. ಅವಾಗ ಗಿಡ ಒಂದು ಆನೆ ಬಂದು ಗಿಡ ಕೆಡವಿಬಿಡಿತು. ಗಿಡ ಕೆಡವಿದಾಗ ಆ ಗಿಡ ಮತ್ತೆ ಅಲ್ಲಿ ಬಿದ್ದಿತ್ತು. ಇಷ್ಟೆಲ್ಲ ಆದ ನಂತರ ಯುದ್ಧ ಮುಗಿದ ನಂತರ ಪಾಂಡವರು ಕೇಳ್ತಿರ್ತಾರಲ್ಲಪ್ಪ, ಕೃಷ್ಣನ ಹೆಸರು ಅಂತಂತವ್ರಿಗೆ, ದೇವ್ರ ಹೆಸರು ಅಂತಂತವ್ರಿಗೆ ದೇವ್ರು ಕಾಯ್ತಾನಂತಲ್ಲ, ಎಲ್ಲಿ ಕಾಯ್ತಾನ? ಇಲ್ಲಿ ಬರ್ರಿ ಅಂತ ತಿಳ್ಕೊಂಡು ಕೃಷ್ಣ ಕರ್ಕೊಂಡು ಹೋದ. ಹೋಗಿ ಅಲ್ಲಿನ ಗಿಡದಲ್ಲಿದ್ದಂತ ಗೂಡು ಇನ್ನೇನು ಕೆಳಗೆ ಬೂಡೋದ್ರೊಳಗಾಗಿ ಒಂದು ಮದಭರಿತವಾದಂತಹ ಆನೆ ಬಂದು ಗಿಡ ಬುಡ ಮೇಲೆ ಕಿತ್ತಿ ನೆಲಕ್ಕೆ ಅಪ್ಪಳಿಸುವಂತಹ ಸಂದರ್ಭದಲ್ಲಿ ಎದುರಾಳೆ ಇದ್ದಂತ ಒಬ್ಬ ಬಿಲ್ಲು ಬಿಡುವತಕ್ಕಂಥ ದೊಡ್ಡ ಒಂದು ಸುದರ್ಶನ ಚಕ್ರ ಬಿಟ್ಟ. ಆ ಚಕ್ರ ಬಂದು ಎಲ್ಲಿ ಅಂತ ಕೇಳಿದ್ರ ಆನೆ ಬುಡದಲ್ಲಿದ್ದಂತ ಗಂಟೆಗೆ ಬಂದು ಅದು ಚಕ್ರ ಮುಟ್ಟಿತು. ಗಂಟೆ ಕಟ್ಟಿದಂತ ಸರ್ಪುಳಿ ಕಟ್ಟಾಗಿ ಬರೆದು ಆ ಗೂಡು ಎಲ್ಲಿ ಬಿದ್ದದ್ದು ಅಲ್ಲೇ ಬಿದ್ದು ಬಿಟ್ಟಿತ್ತು. ಅವಾಗ ಕೃಷ್ಣ ಅನ್ಕೋತ ಕರ್ಕೊಂತ ಬಂದ. ದೇವರ ಮೇಲೆ ನಂಬಿಕೆ, ಭಾರ, ಸದ್ಗುರುನಾಥ ಎಲ್ಲ ನೀನೇ ತಿಳ್ಕೊಂಡು ಯಾರು ಅಂತಿರ್ತಾರ ಅವ್ರಿಗೆ ಎಂದೂ ಹಾನಿ ಇಲ್ಲ ಅಂತ ತಿಳ್ಕೊಂಡು ಕರ್ಕೊಂಬೋದ. ನೋಡಿದ ಈಗ ದೊಡ್ಡ ಗಂಟೆ ಎತ್ತಿದ. ಗಂಟೆ ನಡು ಮಧ್ಯದಲ್ಲಿ ಆ ಹಕ್ಕಿಗಳು ತಮ್ಮ ಮರಿಗಳು ಕರ್ಕೊಂಡು ಆರಾಮ ಕೂತು ಬಿಟ್ಟಿದ್ದವ್ರಿಗೆ ಏನ್ ತೊಂದರೆ ಆಗಿದ್ದಿಲ್ಲ. ಅವಾಗ ಕೃಷ್ಣ ಹೇಳ್ತಾನ, ಯಾರ ಭಗವಂತನಿಗೆ ಗುರು ಸ್ವರೂಪಿ ಜ್ಞಾನಿಗಳಿಗೆ ಶರಣಾಗತರಾಗ್ತಾರ ಅವ್ರಿಗೆ ಎಂದೂ ಕಷ್ಟ ಇಲ್ಲ, ನಷ್ಟ ಇಲ್ಲ, ಸಾವು ಅನ್ನುವಂಥದ್ದಿಲ್ಲ ಮತ್ತು ಸುಳ್ಳು ಅನ್ನುವಂಥದ್ದಿಲ್ಲ. ಕ್ಷಣ ಮಾತ್ರದಲ್ಲಿ ತೊಂದರೆ ಬಂದ್ರೆ ಗುರುನಾಥನ ಕೃಪೆ ಮತ್ತು ಅವ್ರಿಗೆ ನಂಬಿದಂತಹ ದೇವ ಕೃಪೆ ನಿಮ್ಮನ್ನು ಕಾಯುವಂತದ್ದಾಗ್ತದೆ. ಇದಕ್ಕೆ ಶರಣಾಗತೆ ಭಕ್ತಿ ಅಂತ ತಿಳ್ಕೊಂಡು ಕರೆಯುವಂತವ್ರಾಗ್ತಾರೆ. ಆ ಒಂದು ದೃಷ್ಟಿಯಲ್ಲಿ ನಮ್ಮ ಹನುಮಾನ್ ಸೇಠ್ ಅವರು ಯಾವಾಗಲೂ ಕೂಡ ನಕ್ಕನ್ನು ಕೂಡ ವಿಶ್ವಾರಾಧ್ಯನ ನಗು, ಏನಾದ್ರೂ ನೋವು ಬಂದ್ರು ವಿಶ್ವಾರಾಧ್ಯನ ನಗು. ಕೇವಲ ತಾನೊಬ್ಬನೆಲ್ಲ ತನ್ನ ಇಡೀ ಪರಿವಾರ ಮತ್ತು ತನ್ನ ಬಂಧು ಬಾಂಧವರು ಇವತ್ತು ನೋಡ್ರಿ ಕೋಡಂಗದಿಂದ ಬಂದಾರ, ಹೈದರಾಬಾದ್ದಿಂದ ಬಂದಾರ, ಮತ್ತ ಕಲ್ಕತ್ತಾ ಬಾಯಿ ನೈ ಆಯೆ बहुत दूर है, उनको नहीं रह सकते हो. सभी लोग आए ಸಾಗಿದ್ದಾರೆ. ಎಲ್ಲಾ ಜನರು ಬಂದ್ಬಿಟ್ಟಾರೆ. ಕಾರಣ ಏನಂತ ತಿಳ್ಕೊಂಡು ಕೇಳಿದ್ರೆ ಕೇವಲ ನಮ್ಮ ಮೊಮ್ಮಗನ ಜವಳ ಅನ್ನತಕ್ಕಂಥದ್ದು ಕೇವಲ ನೆಪ. ಎಲ್ಲರೂ ನಮ್ಮ ಬಂಧು ಬಾಂಧವರು, ನಮ್ಮ ಸುರಪುರದ ಅಣ್ಣತಮ್ಮರು, ಅವರೆಲ್ಲ ಕುಟುಂಬ ವರ್ಗದವರು ಬಂದು ವಿಶ್ವರಾಜನ ದರ್ಶನ ತಗೊಂಡಾದ್ರೆ ನಾನು ಜವಳ ತೆಗೆದಕ್ಕೆ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ಆ ಪುಣ್ಯಾತ್ಮ ಮಾಡಿದಂತ ಕೆಲಸ ಇದು ಬಹಳ ದೊಡ್ಡದು. ಯಾಕಂದ್ರೆ सभी लोग बड़े बड़े सेठ लोग हैं, वो एक एक दिन नहीं आ सकते इधर. ಒಂದೊಂದು ದಿನ ಎಲ್ಲರೂ ನಿಮ್ಮ ವ್ಯವಹಾರಗಳನ್ನು ಬಿಟ್ಟು ಬರಕ್ಕಿಲ್ಲ. ಖರೆ ನಿಜವಾದಂತಹ ಸಂಪತ್ತು ಯಾವ್ದಂತ ಕೇಳಿದ್ರೆ ನೀವು ದಿನದಲ್ಲಿ 29 ದಿನ ನಿಮ್ ಸಂಸಾರ ಸಲ ದುಡ್ದಿರಿ. आज एक दिन आए ना वही तुम्हारा इसमें ड्यूटी में डाल देते. 35 दिन नवे कितना 29 डेज घर के होते हैं, एक दिन तो अभी खुद ही तुम्हारा के होते एक दिन. कैसा होते हैं? ಒಬ್ಬ ಸೇಟ್ ಬಹಳ ಗಳಿಸಿದ್ದಂತ, ಬಹಳ ಗಳಿಸಿದ್ದಂದ್ರೆ ಬಹಳ ಗಳಿಸಿದ್ದ. ಸುಮಾರು ಕೋಟಿ ಕೋಟಿ ಜನ ಕೋಟಿ ಕೋಟಿ ದುಡ್ಡು ಗಳಿಸಿದ್ದ. ಆರಾಮ ಗಾಡಿ ಪರಿಕಾಡ್ ಹಾಕೊಂಡು ಹೊರಟಿದ್ದ. ಪದ ಏನಂತಿತ್ತಂತಂದ್ರೆ ನೀನ್ ಎಷ್ಟು ಗಳಿಸಿದ್ರು ಕೂಡ ಗಳಿಕೆ ಅನ್ನುವಂಥದ್ದು ಇಲ್ಲೇ ಇಟ್ಟು ಹೋಗ್ತದ. ಯಾವ ಶ್ರೀಮಂತ ಇದ್ರು ಕೂಡ ನೀನು ಅದನ್ನ ನೀನ್ ಸಂಗಾಟ ತಗೊಂಡು ಹೋಗೋದಕ್ಕೆ ಆಗುದಿಲ್ಲ. सेठ अंदा बहुत दिमागी सेठ इतना ऐसा नहीं छोड़ना, ये बुढ़ा बड़े सुबह करता हूं. तुम कितना कमाए तो यही छोड़ के जाते, ऊपर नहीं जा सकते, तुम्हारे बाप में नहीं ले जा सकते. और सेठ बहुत वो दिमाग खराब आदमी था. उन्होंने बोले कैसा तो करके हमारे ऊपर ले जाएंगे इसको, ಹೆಂಗನ ಮಾಡಿದ್ರು ತಗೊಂಡು ಹೋಗ್ಬೇಕಂತ. क्या करना? जाके वो फैक्ट्री में एक बेल मारे, डब्बे बजाए, सभी लोग इधर आ जाओ आ जाओ, ಎಲ್ಲ ಮಂದಿ ಬರ್ರಿ ಅಂದ್ರೆ ಎಲ್ಲರೂ ಬಂದ್ರು. क्या सेठ दोपहर में आज सभी लोगों को मीटिंग बुलाए गए, क्या बात है, क्या नहीं, क्या भी नहीं. एक बुढ़े लोग बोलते, संत लोग बोले तुम कितना कमाए, बोले तुम कमाए ऊपर नहीं जा सकते, नहीं ले जा सकते, तुम्हारा साथ में नहीं आते हो. क्या कमाए, कितना
जमा है यही छोड़ के जाना, खाली हाथ से आए खाली हाथ से जाना नहीं। नहीं वैसा नहीं, ये ऊपर ले जाने का आइडिया कौन बताते, 1 करोड़ ರೂಪಾಯಿ देते बोले ಇದನ್ನ ಮ್ಯಾಗ ತಗೊಂಡು ಹೋಗಂತಾರೆ ಯಾರು ಹೇಳ್ತಾರೆ, ಅವ್ರಿಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಎಲ್ಲರೂ ಅಂದ್ರೆ ನಯ ಆತೆ ಇದನ್ನ ಈಗ ಅದು ಆಗಂಗಿಲ್ಲ। एक चालू आदमी हमारा शिल्पा बाई का बेटा सर है ना, तुम्हारा नाम क्या है रे? नितेश। नितेश का सर का आदमी है। अरे इनको करना ಮಾಡಬೇಕು ಬಸ್ತಾನೆ ಅಂತಂದು ಸೇಠ್ ರಾಜ ಅಂತಂದ ಕ್ಯಾ ಬೋಲೋ, ನೀವು ಎಷ್ಟು ಗಳಿಸಿರಿ ಅಷ್ಟು ಗಳಿಸಿರಿ, ಹೌದಲ್ರಿ? ಹೌದು ಗಳಿಸಿದ್ರೆ ಮತ್ತೆ ಮ್ಯಾಗ ತಗೊಂಡು ಹೋಗೋದು ಆಗೋದಿಲ್ಲ। ನಾವೊಂದು ಐಡಿಯಾ ಹೇಳ್ತೀನಿ ಅಂತ। ಹ್ಯಾಂಗ ಐಡಿಯಾ? तुम दुबई गए क्या ಅಂತ ಕೇಳಿದ, हाँ गए। अमेरिका गए क्या? गए। उधर इधर फिरे क्या? फिरे। ओ दुबई ಹೋಗಿದ್ರ, ದುಬೈದಾಗ ನಿಮ್ ರೊಕ್ಕ ನಡೆಯಂಗಿಲ್ಲ। ನಡೆಯಂಗಿಲ್ಲ। अमेरिका ಹೋಗ್ಬೇಕಾದ್ರೂ ನಿಮ್ ರೊಕ್ಕ ಇಲ್ಲ। अमेरिका के तुम्हारा पैसे नहीं चलते, वो दुबई में भी तुम्हारा पैसा नहीं चलते। उसकी क्या करते तुम? बोले तो इधर हैदराबाद जाना, मुंबई जाना, बेंगलुरु जाना, एयरपोर्ट में क्या करना, हमारा वो पैसे इधर देना, वो करेंसी देते, डॉलर दिनार क्या बोलते ना, हाँ वो कन्वर्शन करते हो। वो ले जाके उधर क्या तो तुम क्या खर्चा करके बाद में आके कितना बचे तो उतना करना, नहीं तो तुम्हारे घर में रख लेना। ನೀವು ಏನ್ ತಗೊಂಡು ಹೋಗ್ತೀರಿ ಹ್ಯಾಂಗ ಬದಲಾವಣೆ ಮಾಡ್ತಾರೆ, ಹಂಗ ಮ್ಯಾಗ ऊपर भी एक बैंक है, तुम्हारा मालूम नहीं क्या ಅಂತ ಕೇಳಿದ ಅವನು। अरे तेरे को मालूम नहीं, हमारा को मालूम है, वो बैंक का ब्रांच ऑफिसर उधर है। काका है बात ಕೇಳಿದ್ರಂತ। ಎಲ್ಲೆಲ್ಲಿ ಅವ? एक गड्ढे तुमको स्वराज भटकने में, वो एक उधर है उनको दान धर्म करो, वो ऊपर जाके तुम्हारा जमा रहते, तुम आराम से गए तो उधर मिलते आपको। दया अच्छा करो, दाना करो, धर्म करो, क्या तुम खिलाओ। ಇಲ್ಲೇನ್ ಖರ್ಚು ಮಾಡ್ತೀರಿ, ಏನ್ ಖರ್ಚು ಮಾಡ್ಬೇಡ್ರಿ। ಅಲ್ಲಿ ಬ್ಯಾಂಕಿಗೆ ಹೋಗಿ ತುಂಬಿದ್ರಿ ಅಂದ್ರೆ ಆ ಬ್ಯಾಂಕ್ ಏನ್ ಮಾಡುತ್ತಂದ್ರೆ ನಿಮ್ಗೆ ಇದ್ದಂತ ಪುಣ್ಯವನ್ನು ಬದಲಾವಣೆ ಮಾಡಿಕೊಂಡು ನಿಮ್ಮ ದುಡ್ಡು ಅಲ್ಲಿ ಜಮಾ ಮಾಡಿ अल्ले इटगंट नीव अल होदाग ये रईस टाइम में तुम कितना आराम से था ना, वही भी आराम से रहना। कई को बोले तो तुम्हारा ऊपर जमा रहता ना, उधर का इधर का क्या तो मांगे ले, उधर ऐसा कर दो, इसी रूल बना दो, क्या तो कर दो, तुम्हारा पैसे तो जमा रहता ना। अच्छा करना। पहले कहा है हमारा यहाँ किधर उधर इधर कहा बैंक ऑफिस को चलो जाएंगे ಅಂತ ನಾವು ಸೇಟ್ ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನತಕ್ಕಂಥದ್ದು ಅದು ಹೆಂಗಂತ ಕೇಳಿದಾಗ ಸಂಸಾರದಲ್ಲಿದ್ದಂತ ಸಂಪತ್ತನ್ನ ಹಂಚಿಕೊಂಡಾಗ ನಿಮ್ಮ ಮನೆಯವರು ಕುಟುಂಬದವರು ನಿಮ್ಮವರಾಗಿರ್ಬೋದು ಆ ಧರ್ಮಕ್ಕೆ ಆ ಧನಕ್ಕೆ ವಿಶಾಲ ತತ್ವ ಕಟ್ಟಾಗ ನಮ್ಮಲ್ಲಿದ್ದಂತ ಹಣಕ್ಕೆ ಅರ್ಥಕ್ಕೆ ವಿಶಾಲ ಭಾವನೆ ಕೊಟ್ಟಾಗ ಅದು ಸಮರ್ಪಣಾ ಭಾವ ಬಂದಾಗ ಅದಕ್ಕೆ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದಾಗ್ತದ। ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರನಿಗೆ, ಕೊಟ್ಟಿದ್ದು ಕೆಟ್ಟತನ ಏನು ಬೇಡ, ಅದು ಕಟ್ಟಿರುವುದು ಬುದ್ಧಿ ನೋಡ ಎನ್ನುವಂತ ಮಾತಿನಂತೆ ಇವತ್ತು ಹನುಮಾನ್ ಶೆಟ್ಟರವರಾಗ್ಲಿ ಅವರ ಪರಿವಾರದವರಾಗ್ಲಿ ಇವತ್ತು ಅನೇಕ ಅವರ ಕುಟುಂಬದವರು ಅವರ ಅಣ್ಣತಮ್ಮರೆಲ್ಲರೂ ಕೂಡಿಕೊಂಡು ವಿಶ್ವರಾಜನ ಮಠ ನಮ್ಮದಂತ ಅನ್ನತಕ್ಕಂಥದ್ದು ಭಾವನೆಯಲ್ಲಿ ನಮ್ಮ ಗುರುಸ್ಥಾನ ನಾವು ನಡೆದುಕೊಂಡು ಹೋಗತಕ್ಕಂಥ ಸ್ಥಾನ ಅಂತ ತಿಳ್ಕೊಂಡು ಭಾವ ಭಕ್ತಿ ಶ್ರದ್ಧೆ ವಿಶ್ವಾಸಗಳನ್ನು ಬರತಕ್ಕಂಥವ್ರಾಗ್ತಾರ। ಅಂಥವ್ರೊಂದು ಅನ್ಯಾಯಿಯಾಗಿ ನಮ್ಮ ಶರಣ ಅಯ್ಯನ್ ಶರಣರನ್ನು ಕೂಡ ಇವರೆಲ್ಲರನ್ನ ಕರ್ಕೊಂಡು ಬಂದು ಏನ್ ಮಾಡಿದ್ರು ಅಂತ ಕೇಳಿದಾಗ ಗುರು ಏನ್ ಮಾಡ್ತಾನಂತಂದ್ರೆ ನಿಮ್ಮ ಮಲಿನತೆ ತೊಳಿತಾನ। ಗುರು ಏನ್ ಮಾಡ್ತಾನಂದ್ರೆ ನಿಮ್ಮ ಮಲಿನತೆ ತೊಳಿತಾನ। ಈ ಮನ್ಯಾಗ ಮಕ್ಕಳು ಇರ್ತಾರ, ಮನ್ಯಾಗ ಬಹಳ ಪ್ರೀತಿಗೆ ಹುಟ್ಟಿರ್ತಾವ ಮಕ್ಕಳು, ಎತ್ಕೊಂತಿರ್ತಾರೆ, ಒಂದೇ ಮಕ್ಕಳು ಹುಟ್ಟಿರ್ತಾರೆ, ಎತ್ಕೊಂತೀರಿ ಮುದ್ದು ಮಾಡ್ತೀರಿ, ಏನೇನೋ ಮಾಡ್ತಿರ್ತೀರಿ, ಮಾಡ್ಕೊಂತ ಹೇಳ್ತೀರಿ ನಾವು ಹೊರಗೆ ಹೋಗೋದದ, ಅಂಗಡಿಗೆ ಹೋಗೋದದ, ಆಫೀಸ್ಗೆ ಹೋಗೋದದ, ಈ ಬಚ್ಚೆ ಲೇವ್ ತುಂಬ ಆತ್ಮೀಯ ಅಂತ ತಿಳ್ಕೊಂಡು ಕೊಡ್ತೀರಿ।
ಆದ್ರೆ ಒಂದ್ ದಿವಸ ಮಗ ಇನ್ನೇನ್ ತಂದಿ ಆಫೀಸ್ಗೆ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, ವ್ಯವಹಾರಕ್ಕೆ ಹೋಗ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಮಗ ಎಲ್ಲ ಮನಸ್ಸು ಮಾಡ್ಕೊಂಡು ಅಪ್ಪ ಅಪ್ಪ ಅಂತ ತಿಳ್ಕೊಂಡು ಬಂದಾಗ ನೀವು ಎತ್ಕೊಂಗಿಲ್ಲ. ನೀವೆಲ್ಲ ಎತ್ಕೊಂಗಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಕರೆದು ಹೆಣ್ತಿಗೆ ಅಂತ ನೋಡ್ರಿ ಈಗ ದೇವ ಕೆತ್ತ ಗಂಧ ಕರ್ಲಿ ಕರ್ಲೇಲೆ ಆಮೇಲೆ ಮೂಲ ಬುದ್ಧರು ಕ್ಯಾತೋ ಕರೋಸ್ಬೇಕು ले जाओ ಅಂತ ತಿಳ್ಕೊಂಡು ಆಕಿ ನಿನ್ನಂಗೆ ಬಿಡಂಗಿಲ್ಲ. तुम कैसे चढ़े उन ऐसा नहीं छोड़ते, आओ बेटा बोल के उनको पानी डालते, मुंह को अच्छा करते, हाथ धोते, सभी लोग के कपड़े डालते, टीका लगाते। हाँ ले ले बोले तो तुम कहे आओ बेटा आओ बेटा राजा राजा बोल के और बेटा देख के अच्छा करके फिर उतारते। वैसे है तो सभी स्वरूप तुम्हारा लोग है ना, कैसा करना बोले तो हमारा माँ के सर का अयर्ण शरणा, तुम ऐसा नहीं करना, ऐसा करने बोल के तुम्हारा सभी लोगों को आना के कपड़े अच्छे कपड़े ताकि चलो भगवान के पास पिताजी का पक्ष जाएंगे बोल के सभी लोगों को आके वो मुद्दा के दर्शन लिए तो हमारा जन्म पावन हो गए। ನೀವೆಲ್ಲರನ್ನ ಕರ್ಕೊಂಡು ಈಗ ನಿಮ್ಮ ತಂದೆ ಸ್ಥಾನ ತೋರಿಸ್ತೀನಿ ತಿಳ್ಕೊಂಡು ಬಂದು ನಿಮ್ಮ ಗುರುವಿನ ಸ್ಥಾನ ನಿಮ್ಮ ತಂದೆ ಸ್ಥಾನ ತೋರಿಸಿದ ಅದೆಲ್ಲರ ಬದುಕು ಪಾವನ ಆಯಿತು. ವಿಶ್ವಾರಾಧ್ಯರ ಒಂದು ಪರಂಪರೆಯಲ್ಲಿ ನಮ್ಮ ಸ್ವರೂಪದ ಜಮಾನ ಕುಟುಂಬದವರ ನೆನಪು ಸದಾ ಚಲುವಣೆಯಾಗಿರ್ತದ ಇರಲಿ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಇಂಥ ಒಂದು ಮಂಗಲ ಕಾರ್ಯದಲ್ಲಿ ಬಂದು ಜಾವಳ ಸಮಾರಂಭದಲ್ಲಿ ಪಾಲ್ಗೊಂಡು ಜಾವಳ ಕಾರ್ಯಕ್ರಮದೊಂದಿಗೆ ಗುರುವಿನ ದರ್ಶನ ಆಯಿತು. ತುಲಾಭಾರ ಒಂದು ಕಾರ್ಯಕ್ರಮವನ್ನು ನೀವು ನೋಡಿದಂಥದ್ದಾಯಿತು. ಎಲ್ಲರೂ ಕೂಡ ಪುಣ್ಯದಲ್ಲಿ ಪಾಲ್ಗೊಂಡು ಪವಿತ್ರ ರಾತ್ರಿ ಅನ್ನತಕ್ಕಂಥ ಚಿತ್ರವನ್ನು ತಿಳಿಸುತ್ತಾ ಎಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಮಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕಟ್ಟು ಕರುಣಿಸಿ ಕಾಪಾಡಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲಂಬ. ನಿಮ್ಗೆಲ್ಲರಿಗೂ ದರ್ಶನ ಆಶೀರ್ವಾದ ಸಿಗುತ್ತದೆ. ಯಾರು ಗದ್ದಲವನ್ನು ಮಾಡಬೇಡ್ರಿ. ವಿಶ್ವಾರಾಧ್ಯ ಮಹಾರಾಜಗೆ ಜಯ. ವಿಶ್ವ ಜಯ ಮಂಗಲಂ ಜಯ ನಮಃ ಪಾರ್ವದೇವತೆ ಶಿವ ಹರ ಹರ ಮಹಾದೇವ. ವಿಶ್ವಾರಾಧ್ಯ ಮಹಾರಾಜಗೆ ಜಯ. ಗಂಗಾಧರ ಶಿವಾಚಾರ್ಯ ಮಹಾರಾಜಗೆ ಜಯ. ಆಯುಷ್ಯಮಸ್ತು ಆರೋಗ್ಯವಸ್ತು ಶೋಭಸ್ತು ಮಂಗಲವಸ್ತು ದೀರ್ಘವಾಯು.